ಇನ್ಸ್ಟಾಗ್ರಾಮ್ ಆಂಟಿಯ ಹಿಂದೆ ಬಿದ್ದವ ಹೆತ್ತವರ ಜೊತೆ ಹೆಂಡತಿಯನ್ನು ದೂರ ಮಾಡಿಕೊಂಡಿದ್ದ. 4 ದಿನದ ಹಿಂದೆ ಸುಂದರಿಯ ತೋಳು ತೆಕ್ಕೆಯಲ್ಲಿದ್ದಾಗಲೇ ಹೆಣವಾಗಿ ಹೋಗಿದ್ದ. ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಲೆಲೆಲೆಲೆಲೆ, ಒಂದೊಂದು ಫೋಟೋ ಅದ್ಭುತ, ಅಮೋಘ, ಸುಂದರ, ಅತಿ ಸುಂದರ. ಕೈಯಲ್ಲಿ ಕಬಾಬ್, ಪಕ್ಕದಲ್ಲಿ ಮಿಣಿಮಿಣಿ ಮೇಡಮ್, ಬಾಂಡ್ಲಿಲಿ ಕಬಾಬ್ ಬಿಡೋದ, ಆಂಟಿ ಜೊತೆ ಮುತ್ತಿನ ಮಳೆ ಸುರಿಸೋದ, ಹೆಂಡತಿಗೆ ಗೋಲಿ ಹೊಡೆದವ ಆಂಟಿ ಜೊತೆ ಜಾಲಿ ಜಾಲಿ ಅಂತಿದ್ದ. ಊಟಕ್ಕೆ ಕುಂತ್ರೂ ಸೆಲ್ಫಿ, ಬೆಡ್ರೂಮ್ಗೆ ಹೋದ್ರೂ ಸೆಲ್ಫಿ, ನಿಂತಲ್ಲೂ ಸೆಲ್ಫಿ, ಕೂತಲ್ಲೂ ಸೆಲ್ಫಿ. ಇನ್ಸ್ಟಾ ಆಂಟಿ ಹಿಂದೆ ಬಿದ್ದವ ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ದ. ಹೆಂಡತಿ ಹೆತ್ತವರನ್ನೆಲ್ಲ ದೂರ ಮಾಡಿಕೊಂಡು ಕೂಲಿಂಗ್ ಗ್ಲಾಸ್ ಗುಲಾಬಿ ಜೊತೆ ಮಧುಮಾಸ ನೋಡ್ತಿದ್ದವ ಘನಘೋರವಾಗಿ ಹೆಣವಾಗಿದ್ದ. ಆಂಟಿ ಜೊತೆ ಮೈ ಮರೆತಿದ್ದಾಗಲೇ ರಕ್ತದ ಕೋಡಿ ಹರಿಸಿದ್ರು. 4 ದಿನದ ಹಿಂದೆ ನಡೆದಿದ್ದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಯನ್ನ ಮೈಸೂರು ಪೊಲೀಸರು ಬಟಾಬಯಲು ಮಾಡಿದ್ದಾರೆ. ಕಟ್ಕೊಂಡವಳಿಗೆ ಗೋಲಿ, ಆಂಟಿ ಜೊತೆ ಜಾಲಿ. ಆಂಟಿ ಲವ್ವರ್ ಊರನ್ನೇ ಬೆಚ್ಚಿ ಬೀಳಿಸಿತ್ತು ಮರ್ಡರ್. ಇನ್ಸ್ಟಾಗ್ರಾಮ್ ಪ್ರೀತಿ ಸಂಸಾರಕ್ಕೆ ಸಮಾಧಿ ಅನ್ನೋ ಮಾತು ಮತ್ತೆ ಮತ್ತೆ ನಿಜವಾಗ್ತಿದೆ. ಈತ ಕೂಡ ಇನ್ಸ್ಟಾಗ್ರಾಮ್ ಆಂಟಿ ಹಿಂದೆ ಬಿದ್ದಿದ್ದವ. ಈತನ ಹೆಸರು ಸೂರ್ಯ ಅಲಿಯಾಸ್ ದೊರೆಸ್ವಾಮಿ ಅಂತ. ಮೈಸೂರು ತಾಲೂಕಿನ ಅನುಗನಹಳ್ಳಿ ನಿವಾಸಿ. 6-7 ವರ್ಷದ ಹಿಂದೆ ದೀಪಿಕಾ ಎಂಬಾಕೆಯನ್ನ ಮದುವೆಯಾಗಿದ್ದ ಸೂರ್ಯನಿಗೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಹೆಂಡತಿ ಮಕ್ಕಳನ್ನ ಮರೆತು ನಿಂತವನಿಗೆ ಇನ್ಸ್ಟಾಗ್ರಾಮ್ ಆಂಟಿ ಮೇಲೆ ಮನಸಾಗಿ ಹೋಗಿತ್ತು. ಬೆಂಗಳೂರು ಮೂಲದ ಶ್ವೇತಾಳ ತಾಳಕ್ಕೆ ಕುಣಿತಿದ್ದವ ಮನೆಗೆ ಕರ್ಕೊಂಡು ಬಂದು ಸಂಸಾರ ಶುರು ಮಾಡಿದ್ದ. ಯಾವಾಗ ಇನ್ಸ್ಟಾ ಆಂಟಿ ಮನೆಗೆ ಬಂದ್ಲೋ ಹೆಂಡತಿ ಮಕ್ಕಳು ದೂರವಾಗಿದ್ರು. ಸುಪನಾತಿ ಶ್ವೇತಾ ಮನೆಯಲ್ಲಿದ್ದಾಗ ಇವ್ರ ಮನೆ ಮುಂದೆ ಯಾರೂ ಹೋಗಂಗಿರ್ಲಿಲ್ವಂತೆ. ಊರೋರ ಮೇಲೆಯೇ ಜಗಳಕ್ಕೆ ಹೋಗ್ತಿದ್ದನಂತೆ. ಮಾರ್ಚ್ 12ನೇ ತಾರೀಕಿನಂದು ಇನ್ಸ್ಟಾ ಆಂಟಿ ಮೈಸೂರಿಗೆ ಬಂದಿದ್ಲು. ಇಬ್ರು ಮನೆ ಸೇರ್ಕೊಂಡಿದ್ದನ್ನ ಊರೋರೆಲ್ಲ ನೋಡಿದ್ರು. ಆದ್ರೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸೂರ್ಯ ಹೆಣವಾಗಿ ಹೋಗಿದ್ದ. ಅವತ್ತು ಇಡೀ ಊರಿಗೆ ಅನುಮಾನ ಬಂದಿದ್ದೇ ಈ ಇನ್ಸ್ಟಾ ಬ್ಯೂಟಿ ಶ್ವೇತಾ ಮೇಲೆ. ತನಿಖೆಗಿಳಿದ ಪೊಲೀಸರು ಶ್ವೇತಾಳ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಇವತ್ತಿನವರೆಗೂ ಇನ್ಸ್ಟಾ ಆಂಟಿ ಕೈಗೆ ಸಿಕ್ಕಿಲ್ಲ. ಹಾಗಂತ ಪೊಲೀಸರೇನೂ ಸುಮ್ಮನಾಗ್ಲಿಲ್ಲ. ಇನ್ನೊಂದು ಆಂಗಲ್ನಲ್ಲೂ ತನಿಖೆ ಶುರು ಮಾಡಿದ್ರು. ಆಗಲೇ ನೋಡಿ ಕೊಲೆ ಹಿಂದಿನ ದ್ವೇಷ ಬಯಲಾಗಿದ್ದು. ಒಂದು ಕಾಲದಲ್ಲಿ ಈ ಶರತ್ ಹಾಗೂ ಸೂರ್ಯ ಕುಚಿಕ್ಕು ಗೆಳೆಯರು. ಆದ್ರೆ ಎಣ್ಣೆ ನಶೆಯಲ್ಲಿ ಗಲಾಟೆ ಮಾಡಿಕೊಂಡವರು ಶತ್ರುಗಳಾಗಿ ನಿಂತಿದ್ರು. ಶರತ್ ಎಲ್ಲೇ ಕಂಡ್ರೂ ಗುರಾಯಿಸ್ತಿದ್ದವ. ನಿನಗೊಂದು ಗತಿ ಕಾಣಿಸ್ತೀನಿ ಅಂತಿದ್ದನಂತೆ. ಹೀಗಾಗಿ ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಶರತ್ ಆ್ಯಂಡ್ ಟೀಮ್ ಹೊಂಚು ಹಾಕಿತ್ತು. ಮಾರ್ಚ್ 12ನೇ ತಾರೀಕು ಡ್ರ್ಯಾಗರ್ ಖರೀದಿ ಮಾಡಿದ್ದ ಹಂತಕರ ಪಡೆ ಸೂರ್ಯನ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ರು. ಇವತ್ತು ರಾತ್ರಿಯೇ ಹೆಣ ಉರುಳಿಸಬೇಕು ಅಂತ ಮನೆಗೆ ನುಗ್ಗಿದ್ದವರು ಇನ್ಸ್ಟಾ ಆಂಟಿ ಜೊತೆಗಿದ್ದವನ ರಕ್ತದ ಕೋಡಿ ಹರಿಸಿದ್ರು. ಯಾವಾಗ ಸೂರ್ಯ ರಕ್ತದ ಮಡುವಲ್ಲಿ ಬಿದ್ನೋ ಇನ್ಸ್ಟಾ ಬ್ಯೂಟಿ ಪತ್ರಗುಟ್ಟಿ ಹೋಗಿದ್ದಾಳೆ. ಎಲ್ಲಿ ತನ್ನನ್ನೂ ಕೊಲೆ ಮಾಡ್ತಾರೋ ಅನ್ನೋ ಭಯದಲ್ಲಿ ನಾನು ಇವನ ಹೆಂಡತಿಯಲ್ಲ, ಆಗಾಗ ಬಂದೋಗ್ತಿದ್ದ ಗೆಳತಿ ಅಂತ ಕಾಡಿ ಬೇಡಿದ್ದಾಳೆ. ಹೀಗಾಗಿ ಸೂರ್ಯನನ್ನ ಕೊಂದ ಹಂತಕರು ಮೈಸೂರಿನ ಬೋಗಾದಿವರೆಗೆ ಶ್ವೇತಾಳಿಗೆ ಡ್ರಾಪ್ ಸಹ ಕೊಟ್ಟಿದ್ರಂತೆ. ಅವತ್ತು ಊರು ಬಿಟ್ಟು ಹೋದವಳು ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋ ಸಣ್ಣ ಸುಳಿವೂ ಸಿಕ್ಕಿಲ್ಲ. ಆದ್ರೆ ಹಂತಕರ ಬೇಟೆಯಾಡಿರೋ ಖಾಕಿ ಪಡೆ ಅಸಲಿ ರಹಸ್ಯ ಬಯಲಿಗೆಳೆದಿದೆ. ಮೇಲ್ನೋಟಕ್ಕೆ ಶ್ವೇತಾಗೂ ಸೂರ್ಯನ ಕೊಲೆಗೂ ಸಂಬಂಧವಿಲ್ಲ ಅನ್ನೋದು ಗೊತ್ತಾಗಿದೆ. ಆದ್ರೂ ಕೂಡ ತಲೆಮರೆಸ್ಕೊಂಡಿದ್ಯಾಕೆ ಅನ್ನೋ ಅನುಮಾನವೂ ಕಾಡ್ತಿದೆ. ಹೀಗಾಗಿ ಇನ್ಸ್ಟಾ ಆಂಟಿಗೂ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಗೆಳೆಯರ ಜೊತೆಗೆ ಜಿದ್ದು ಕಟ್ಕೊಂಡವ ದುರಂತ ಅಂತ್ಯವಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಶಾಲೆಗೆ ಹೋಗ್ತಿದ್ದ ಹುಡುಗಿ ಹಿಂದೆ ಬಿದ್ದವ ಪ್ರೀತಿಯ ಬಲೆಗೆ ಕೆಡವಿಕೊಂಡಿದ್ದ. ಹೀಗಾಗಿ ಹೆತ್ತವರನ್ನ ಎದುರು ಹಾಕೊಂಡು ಮದುವೆಯಾದವಳು ಈಗ ಬೀದಿಗೆ ಬಿದ್ದಿದ್ದಾಳೆ. ಗಂಡ ಇನ್ನೊಬ್ಬಳ ಜೊತೆ ಎಸ್ಕೇಪ್ ಆಗ್ತಿದ್ದಂತೆ 3 ಮಕ್ಕಳ ತಾಯಿ ಭಿಕ್ಷೆ ಬೇಡ್ತಿದ್ದಾಳೆ. ನನ್ನ ಮಕ್ಕಳು 3 ಅದಾವ. ನನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಂಗೆ ಹೊಡೆದು ಕಳಿಸ್ತಾರಣ್ಣ. ಮಕ್ಕಳು ಸಾಕೋ ಸಂಬಂಧ ನಾನು ಭಿಕ್ಷಾ ಬೇಡ ಜಾಸ್ತಿ ಆಗ್ತಾ ಇರೋದು. ನಾನು ಈಗಿನ ಪ್ರೀತಿ ಪ್ರೇಮಕ್ಕೆಲ್ಲ ನೋ ವಾರಂಟಿ, ನೋ ಗ್ಯಾರಂಟಿ, ಓನ್ಲಿ ಜಾಲಿ ಜಾಲಿ. ಕೈ ಹಿಡ್ಕೊಂಡು ಮರ ಸುತ್ತೋದು, ಪ್ರೀತಿ ಹೆಸರಲ್ಲಿ ಕಣ್ಣಾ ಮುಚ್ಚಾಲೆ ಆಟ ಆಡೋದು, ಪ್ರೀತಿಯನ್ನೋ ಪವಿತ್ರ ಪದಕ್ಕೆ ಜಸ್ಟ್ ಫಾರ್ ಟೈಮ್ ಪಾಸ್ ಅನ್ನೋ ಟ್ಯಾಗ್ ಲೈನ್ ಬಿದ್ದು ಬಹಳ ದಿನವೇ ಆಗೋಯ್ತು ಬಿಡಿ. ಇನ್ನು ಕೆಲವರು ಇರ್ತಾರೆ, ಮದುವೆಯಾಗಿ ಮಕ್ಕಳಿದ್ರು ಪ್ರೀತಿ ಹೆಸರಲ್ಲಿ ಅಡ್ಡದಾರಿ ಹಿಡಿತಾರೆ.
ಕಟ್ಕೊಂಡವಳಿಗೆ ಕೈ ಕೊಟ್ಟು ಹಾಯ್ ಬಾಯ್ ಅನ್ನೋಳ ಜೊತೆ ನಕ್ಷತ್ರ ಎಣಿಸೋದಕ್ಕೆ ಶುರು ಮಾಡ್ತಾರೆ. ಈಕೆ ಬಾಳಲ್ಲಿ ಆಗಿದ್ದು ಇದೆ. ಶಾಲಾ ದಿನಗಳಲ್ಲಿ ಶುರುವಾಗಿದ್ದ ಪ್ರೀತಿಗೆ ಹೆತ್ತವರ ವಿರೋಧದ ಮಧ್ಯೆ 3 ಗಂಟಿನ ನಂಟು ಬೆಸೆದುಕೊಂಡಿತ್ತು. 3 ಮಕ್ಕಳಾದ್ಮೇಲೆ ಇನ್ನೊಬ್ಬಳ ಸಂಘಕ್ಕೆ ಬಿದ್ದ ಗಂಡ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗಿದ್ದಾನೆ. ದಿಕ್ಕು ದೆಸೆ ಇಲ್ಲದಂತಾದ ಪಾಪದ ಹೆಣ್ಣು ಮಗಳು ಅನಾಥೆಯಂತೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾಳೆ. ಪ್ರೀತಿ ನಂಬಿ ಬಂದವಳಿಗೆ ಸಿಕ್ಕಿದ್ದು ಭಿಕ್ಷಾ ಪಾತ್ರೆ. ಕೈಕೊಟ್ಟ ಗಂಡ, ಬೀದಿ ಬೀದಿ ಅಲಿತಿದ್ದಾಳೆ ಪತ್ನಿ. ಪ್ರೀತಿ ಪ್ರೇಮ ಅಂದ್ರೆ ಬಹುತೇಕ ಹೆತ್ತವರು ವಿರೋಧ ಮಾಡೋದು ಇದೇ ಕಾರಣಕ್ಕೆ. ತಂದೆ ತಾಯಿ ಜೊತೆ ನೆಮ್ಮದಿಯಾಗಿದ್ದವಳು ಪ್ರೀತಿ ಪ್ರೇಮ ಅಂತ ಬಂದು ಹೇಗಾಗಿದ್ದಾಳೆ ನೋಡಿ. ಗಂಡಾಗಿಲ್ಲ, ನನ್ನೋರು ತನ್ನೋರು ಅನ್ನೋರಿಲ್ಲ, ಮಕ್ಕಳ ಜೊತೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾಳೆ. ಈ ಹೆಣ್ಣು ಮಗಳ ಹೆಸರು ಸುಮಿತ್ರಾ ಅಂತ. ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದವಳು. ಹೆತ್ತವರು ರೈಲ್ವೆ ಇಲಾಖೆಯಲ್ಲಿ ಸಣ್ಣದೊಂದು ಕೆಲಸ ಮಾಡ್ತಿದ್ರಿಂದ ಮಗಳಿಗೆ ಒಂದೊಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಈಕೆಯ ಹಿಂದೆ ಬಿದ್ದ ಯಲ್ಲಪ್ಪ ಪಾಗಲ್ ಪ್ರೇಮಿ ತರ ಹಿಂದಿಂದೆ ಬಿದ್ದಿದ್ದ. ನೀನು ಸಿಗದಿದ್ರೆ ಸತ್ತೇ ಹೋಗ್ತೀನಿ ಅಂತ ಡೈಲಾಗ್ ಬೇರೆ ಹೊಡೆದಿದ್ದಂತೆ. ಹೀಗಾಗಿ ಈತನ ಪ್ರೀತಿಗೆ ಬಿದ್ದವಳು ದುರಂತ ಕಥೆಯಾಗಿದ್ದಾಳೆ. ಈಗ ನಾನು ಅವ್ನು ಲವ್ ಮಾಡಿ ನಾನು ಲವ್ ಮಾಡಿ ಮದ್ವೆ ಮಾಡ್ಕೊಂಡನ. ನಾನು ರಿಜಿಸ್ಟರು ಮಾಡ್ಕೊಂಡೆ ಕೋರ್ಟ್ನಲ್ಲಿ ಹೋಗಿ. ಇವಾಗ ನನ್ಗೆ ಇದಾಗತ್ತಿಲ್ಲನ. ಅವ್ನು ಬಿಟ್ಟು ಹೋಗಿ 13 ವರ್ಷ ಆತನ. ಇಷ್ಟು ದಿವಸ ನನ್ನ ಮಕ್ಕಳಿಗೆ ನಾನು ದುಡ್ಡು ಸಾಕ್ತಾ ಇದ್ದೆ. ಇವಾಗ ನಂಗೆ ಆಕ್ಸಿಡೆಂಟ್ ಆದಾಗಿಂತ ನನ್ನ ಮಕ್ಕಳಿಗೆ ಸಾಕಾಗತ್ತಿಲ್ಲ. ನಾನು ಭಿಕ್ಷಾ ಬೇಡ ನನ್ನ ಮಕ್ಕಳಿಗೆ ಜಾಪಾನ್ ಮಾಡತ್ತೆ ನಾನು. ಆದ್ರೆ ನನಗೆ ಯಾರೂ ಇದು ನ್ಯಾಯ ಕೊಡ್ತಾ ಇಲ್ಲನ. ಯಾವಾಗ ಮಗಳ ಪ್ರೀತಿ ವಿಷಯ ಮನೆಯವರಿಗೆ ಗೊತ್ತಾಯ್ತು, ವಿರೋಧಿಸೋಕೆ ಶುರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂದಿದ್ರಂತೆ. ಹೀಗಾಗಿ 2008ರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಹೆತ್ತವರ ಮುಂದೆ ಹೋಗಿ ನಿಂತಿದ್ರು. ಮದುಮಗಳಾಗಿ ಬಂದಿದ್ದ ಮಗಳನ್ನ ನೋಡಿ ತಂದೆ ತಾಯಿ ಕುಸಿದೋಗಿದ್ದಾರೆ. ಇವತ್ತಿನಿಂದ ನಿನಗೂ ನಮಗೂ ಸಂಬಂಧವಿಲ್ಲ ಅಂತ ಮನೆಯಿಂದ ಹೊರ ಹಾಕಿದ್ರು. ಹೀಗಾಗಿ ಬೇರೆ ಮನೆ ಮಾಡ್ಕೊಂಡಿದ್ದ ಜೋಡಿ ಟೀ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿತ್ತು. 3 ಮಕ್ಕಳಾಗುವವರೆಗೂ ಚೆನ್ನಾಗೇ ಇದ್ದ ಯಲ್ಲಪ್ಪ ಇತ್ತೀಚೆಗೆ ಆಂಟಿಯೊಬ್ಬಳ ಹಿಂದೆ ಬಿದ್ದಿದ್ದ. ಯಾವಾಗ ಡಿಂಗು ಡಾಂಗು ಜೋರಾಯ್ತು, ಹೆಂಡತಿ ಮಕ್ಕಳನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಗಂಡ ಕೈ ಕೊಟ್ಟು ಹೋದ್ರು, ಸುಮಿತ್ರಾ ತಲೆ ಕೆಡಿಸ್ಕೊಳ್ಳಿಲ್ಲ. ದೇವ್ರು ಇಟ್ಟಂಗೆ ಆಗ್ಲಿ, ನನ್ನ ಮಕ್ಕಳನ್ನ ನಾನೇ ಸಾಕ್ತೀನಿ ಅಂತ ಹಣ್ಣು ತರಕಾರಿ ಮಾರ್ಕೊಂಡು ಜೀವನ ನಡೆಸ್ತಿದ್ರು. ಆದ್ರೆ 4 ವರ್ಷದಿಂದ ಆಕ್ಸಿಡೆಂಟ್ ಆಗಿದ್ರಿಂದ ಈಗ ದುಡಿಯೋಕಾಗದ ಪರಿಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಭಿಕ್ಷೆ ಬೇಡಿ ಮಕ್ಕಳನ್ನ ಸಾಕ್ತಿದ್ದಾರೆ. ಒಟ್ನಲ್ಲಿ ಪ್ರೀತಿಸಿದ ಹುಡುಗನಿಗಾಗಿ ಹೆತ್ತವರನ್ನೇ ಬಿಟ್ಟು ಬಂದವಳು ಬೀದಿಗೆ ಬಿದ್ದಿದ್ದು ಮಾತ್ರ ದುರಂತ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಈ ಹೆಣ್ಮಗಳು ಹೇಳೋದನ್ನ ಕೇಳ್ತಿದ್ರೆ ಎಂಥವರಿಗೂ ರಕ್ತ ಕುದಿಯುತ್ತೆ ಕಣ್ರಿ. ಅಪ್ಪ ಅನ್ಸ್ಕೊಂಡವ ಸ್ವಂತ ಮಗಳನ್ನೇ ಮಂಚಕ್ಕೆ ಕರೀತಿದ್ನಂತೆ. ಹೆದರಿಸಿ ಬೆದರಿಸಿ 2 ವರ್ಷದಿಂದ ನಿರಂತರ ಅಟ್ಟಹಾಸವನ್ನ ಮೇರೆತಿದ್ನಂತೆ. ಅಪ್ಪ ಅಂದ್ರೆ ಮುಗಿಲೆತ್ತರದ ನಂಬಿಕೆ. ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಮಕ್ಕಳ ಕೈ ಹಿಡಿದು ನಡೆಸುವ ಮಾರ್ಗದರ್ಶಕ. ನಿಷ್ಕಲ್ಮಶ ಪ್ರೀತಿ ಧಾರೆ ಎರೆಯೋ ಧೀಮಂತ ಮಾಲೀಕ. ಹೆಣ್ಮಕ್ಕಳ ಪಾಲಿಗಂತೂ ತಂದೆಯೇ ಎವರ್ಗ್ರೀನ್ ಹೀರೋ. ಹೆಗಲ ಮೇಲೆ ಹೊತ್ತು ಇಡೀ ಜಗತ್ತನ್ನೇ ತೋರಿಸೋ ಜಾದುಗಾರ. ಮಗಳ ಮೇಲೆ ಯಾರ ದೃಷ್ಟಿನೂ ಬೀಳದಂತೆ ಕಾವಲುಗಾರನಾಗಿ ಕಾಯ್ತಾನೆ. ಆದ್ರೆ ಕೆಲ ಕೀಚಕರು ಅಪ್ಪಂದಿರು ಅನ್ನೋ ಪವಿತ್ರ ಬಂಧಕ್ಕೆ ಕಪ್ಪು ಚುಕ್ಕಿಯಾಗ್ಬಿಡ್ತಾರೆ. ಹೊಸಕೋಟೆಯಲ್ಲಿ ಮಗಳ ಮೇಲೆ ಕಾಮದ ಕಣ್ಣಾಕಿದ ಕಾಮಾಂಧ ವಿಕೃತಿ ಮೆರೆದಿದ್ದಾನೆ. ಹೆತ್ತ ಮಗಳ ಮೇಲೆ ತಂದೆ ಹೀನಕೃತ್ಯ, ಬೆದರಿಕೆ ಹಾಕಿ ನಿರಂತರ ಅತ್ಯಾಚಾರ. ಕಾಲ ಅನ್ನೋದು ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ನೋಡಿ. ಕಾಮದ ನಶೆ ನೆತ್ತಿಗೇರಿಸಿಕೊಂಡವರಿಗೆ ಸಂಬಂಧದ ಬೆಲೆ ಲೆಕ್ಕಕ್ಕಿಲ್ಲ. ಅಕ್ಕ ತಂಗಿ ಅಂದ್ರೂ ಕೇಳ್ತಿಲ್ಲ. ಅಮ್ಮ ಮಗಳು ಅನ್ನೋದನ್ನು ನೋಡದೆ ಹುರಿದು ಮುಗ್ತಿದ್ದಾರೆ. ಈ ಕಾಮಾಸುರ ಮಾಡಿದ್ದು ಅಂಥದ್ದೇ ಹೀನಕೃತ್ಯ. ಕಣಕಣದಲ್ಲೂ ಕಾಮ ತುಂಬಿಕೊಂಡಿರೋ ಈ ಕಿರಾತಕನ ಹೆಸರು ಮಂಜುನಾಥ. ಕಾರ್ ಡ್ರೈವರ್ ಆಗಿರೋ ಮಂಜುನಾಥನಿಗೆ 3 ಮಕ್ಕಳಿದ್ದಾರೆ. ಮೊದಲು ಚೆನ್ನಾಗಿದ್ದವನು ಅದ್ಯಾವಾಗ ದೊಡ್ಡ ಮಗಳು ವಯಸ್ಸಿಗೆ ಬಂದ್ಲೋ ತಾನು ತಂದೆ ಅನ್ನೋದನ್ನ ಮರೆತು ಹೋಗಿದ್ದ. ಹೆತ್ತ ಮಗಳ ಮೇಲೆ ಕಾಮದ ಕಣ್ಣು ಹಾಕಿದ್ದವ 2 ವರ್ಷಗಳಿಂದ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾನಂತೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಅಸಭ್ಯವಾಗಿ ವರ್ತಿಸಿ 19 ವರ್ಷದ ಮಗಳನ್ನೇ ಮಂಚಕ್ಕೆ ಕರೆದಿದ್ದಾನೆ. ಒಲ್ಲೆ ಎಂದವಳಿಗೆ ಸಾಯಿಸ್ತೀನಿ ಅಂತ ಬೆದರಿಸಿ ನಿರಂತರ ಅತ್ಯಾಚಾರ ಮಾಡಿ ಅಟ್ಟಹಾಸ ಮೆರೆದಿದ್ದಾನಂತೆ. ಕಾಲ್ಗೆ ಕೈಗೆ ಎಲ್ಲ
ಹೊಡೆದಿದ್ದಾರೆ ನನಗೆ ಬೆಳಗ್ಗೆ ಹಿಡ್ಕೊಂಡು ಪ್ರೈವೇಟ್ ಪಾರ್ಟ್ಸ್ಗೆ ಹೊಡೆದಿದ್ದಾರೆ. ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ, ಬಸ್ ಇಳಿದ ತಕ್ಷಣ ಈ ಥರ ಮಾಡಿದ್ದಾರೆ. ನನಗೆ ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದಾರೆ ನನ್ನ ಮೇಲೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೀಚಕ ತಂದೆ ಕಾಟಕ್ಕೆ ಬೇಸತ್ತಿದ್ದ ಯುವತಿ ಯಾರಿಗೂ ಹೇಳಿಕೊಳ್ಳೋದಕ್ಕಾಗದೆ ಕಣ್ಣೀರಾಗಿ ನರಕ ಅನುಭವಿಸಿದ್ಲು. ಅಮ್ಮನಿಗೆ ಹೇಳಿದ್ರೆ ನೊಂದುಕೊಳ್ತಾಳೆ ಅಂತ ಸತ್ಯ ಮುಚ್ಚಿಟ್ಟಿದ್ಲು. ಆದ್ರೂ ಕೀಚಕನ ಕಾಟ ತಪ್ಪಿರಲಿಲ್ಲ. ಕೊನೆಗೆ ಮನೆಯಲ್ಲಿ ಇರೋದೇ ಬೇಡ ಅಂತ ಪಿಜಿಯೊಂದರಲ್ಲಿ ವಾಸವಾಗಿದ್ಲು. ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಒಂಟಿ ಜೀವನ ನಡೆಸ್ತಿದ್ಲು. ಆದ್ರೀಗ ತನ್ನ ಮೇಲಿನ ದೌರ್ಜನ್ಯಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಠಾಣೆ ಮೆಟ್ಟಿಲೇರಿದ್ದಾಳೆ. ತಂದೆ ವಿರುದ್ಧ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಗೆ ದೂರು ನೀಡಿದ್ದಾಳೆ. ತಂದೆ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಕೊಡಿಸಿ ಅಂತ ಅಳಲು ತೋಡಿಕೊಂಡಿದ್ದಾಳೆ. 2 ವರ್ಷದಿಂದ ಆ ಥರ ಆಗಿತ್ತು. ಆದರೆ ಇಲ್ಲಿ FIR ಅಲ್ಲಿ 1 ವರ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಅವ್ರು ಕಾರ್ ಡ್ರೈವರ್ ಕೆಲಸ ಮಾಡ್ತಿದ್ರು. ಯಾರೂ ನಂಬಲ್ಲ ಅವರು. ಅದಕ್ಕೆ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಸ್ಟೇಷನ್ ಹತ್ರ ಹೋಗಿದ್ದೆ, ಅವರು ಕಂಪ್ಲೇಂಟ್ ಬೇರೆ ಥರ ತೊಗೊಂಡಿದ್ದಾರೆ. ಸಂತ್ರಸ್ತ ಯುವತಿ ಪರ ಮಹಿಳಾ ಸಂಘಟನೆಗಳು ನಿಂತಿದ್ದು ಆರೋಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಹೆಣ್ಮಗಳು 14ನೇ ತಾರೀಕು ಒಂದು ಕೇಸ್ ಫೈಲ್ ಮಾಡಿರ್ತಾಳೆ. ಸ್ವಂತ ತಂದೆ ಆ ಹುಡುಗಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಬೇರೆಯವರ ಸಹಾಯದೊಂದಿಗೆ ಇಲ್ಲಿ ಬಂದು ಕೇಸ್ ಫೈಲ್ ಮಾಡಿರ್ತಾರೆ. ಅಲ್ಲಿವರೆಗೂ ನಮಗೂ ವಿಷಯ ಗೊತ್ತಿರಲ್ಲ. ಇವತ್ತು ಬೆಳಗ್ಗೆ ಅವಳನ್ನ ಕಾಲೇಜ್ ಕಳಿಸಿದ್ದೀನಿ ನಾನು. ಸೊ 8, 20, 25, 30 ಆ ಗ್ಯಾಪಲ್ಲಿ ಅವಳನ್ನ ಮೇಲೆ ಹಿಡ್ಕೊಂಡು ಹೊಡೆದು ಕೇಸ್ ವಾಪಸ್ ತಗೋ ಅಂತ ಹೇಳಿ ಅವಳ ಮೇಲೆ ಹರಾಸ್ಮೆಂಟ್ ಮಾಡಿ ನೀನು ಬಿಡಲ್ಲ, ನೀನು ಸಾಯಿಸ್ತೀನಿ ಅಂತ ಈ ಮಟ್ಟಿಗೆ ರೌಡಿಸಮ್. ಸೊ ಖಂಡಿತ ಆ ಮಗು ಪರ ನಾವು ನಿಂತಿದ್ದೀರಿ. ಆ ಹುಡುಗಿಗೆ ಆಗಿರೋದು, ಆ ಹುಡುಗಿಗೆ ಹೇಳ್ತಾ ಇರೋದು ಎಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಮಂಜುನಾಥನ ಹೆಡೆಮುರಿ ಕಟ್ಟಿ ವಿಚಾರಣೆ ನಡೆಸಿದ್ದಾರೆ. ಅದೇನೇ ಇರಲಿ, ನನ್ನಂಥ ಅಪ್ಪ ಯಾರಿಲ್ಲ, ಅವರೇ ನನಗೆಲ್ಲ ಅಂತಿದ್ದವಳ ಬಾಳಿಗೆ ಅಪ್ಪನೇ ವಿಲನ್ ಆಗಿದ್ದು ವಿಪರ್ಯಾಸ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಬಿಡದಿಯ ತೋಟದ ಮನೆಯಲ್ಲಿ ಜೆಸಿಬಿಗಳು ಅಬ್ಬರಿಸುವುದಕ್ಕೆ ಶುರುವಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಭೂಕಂಟಕ ಎದುರಾಗಿದೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವ ತೋಟದ ಸುತ್ತಲೂ ಬಡವರ SC/ST ಸಮುದಾಯದವರ ಮಹಿಳೆಯರ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕುಮಾರಸ್ವಾಮಿಯವರ ವಿರುದ್ಧವಿದೆ. ಇಷ್ಟು ದಿನ ಒತ್ತುವರಿ ವಿಚಾರದಲ್ಲಿ ಸುಮ್ಮನೆ ಕುಳಿತಿದ್ದ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಚಾಟಿ ಬೀಸಿದ ನಂತರ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಕಂದಾಯ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಒತ್ತುವರಿ ತೆರವಿನ ಉಸ್ತುವಾರಿ ನೋಡಲು ನಿಂತಿದ್ದಾರೆ. ಬಿಡದಿ ಬಳಿಯಲ್ಲಿ ಕುಮಾರಸ್ವಾಮಿಯವರು ಹೊಂದಿರುವ ತೋಟದ ಮನೆ ಇರುವ ಜಮೀನಿನ ಸುತ್ತಲೂ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಜಮೀನು ತೆರವು ಮಾಡಲು ಮುಂದಾಗಿದೆ ಕಂದಾಯ ಇಲಾಖೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗ ತೆರವಿಗೆ ಮಾರ್ಕ್ ಮಾಡಲಾಗ್ತಿದೆ. ನಾಳೆಯೂ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು ಎಲ್ಲವೂ ಮಾರ್ಕ್ ಆದ್ಮೇಲೆ ತೆರವು ಕಾರ್ಯವನ್ನ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ನಡೆದಿದೆ. ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಮಾಡಲಾಗಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ತೆರವುಗೊಳಿಸಬೇಕಾದ ಜಾಗದ ಮಾರ್ಕಿಂಗ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್, ಉಪವಿಭಾಗಾಧಿಕಾರಿ ಬಿನೋಯ್, ರಾಮನಗರ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಮಾರ್ಕಿಂಗ್ ಆಗಿದೆ. ರಾಮನಗರ SP ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತೆ ನೀಡಲಾಗಿದೆ. 2 JCB, ಟ್ರ್ಯಾಕ್ಟರ್, ಬೇಲಿ ಹಾಕಲು ಕಂಬಗಳನ್ನು ತಂದಿರುವ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಲಿದ್ದಾರೆ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನು ಆಗಿದೆ, ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಇಷ್ಟಕ್ಕೂ ಈ ದೂರು ಇಂದು ನಿನ್ನೆಯದ್ದಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದೂರುಗಳ ಸಲ್ಲಿಕೆಯಾಗಿತ್ತು. ಕೇತಗಾನಹಳ್ಳಿ ಜಮೀನಿನ ಸುತ್ತಲೂ ಒತ್ತುವರಿ ಬಗ್ಗೆ 2014ರಲ್ಲಿ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ ಎಂದು ದೂರು ಸಲ್ಲಿಕೆಯಾಗಿತ್ತು. ಅದಾದ ಬಳಿಕ 2020ರಲ್ಲೂ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠ್ ಹೈಕೋರ್ಟ್ಗೆ ದೂರು ನೀಡಿದ್ರು. ಅದರ ಮಧ್ಯೆಯೇ ಜಮೀನು ಕಳೆದುಕೊಂಡವರು ಎನ್ನಲಾದ ಕೇತಗಾನಹಳ್ಳಿಯ 3 ದೂರು ದಾಖಲಿಸಿದ್ದರು. ಈ ಎಲ್ಲ ದೂರುಗಳ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಗೆ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಲಾಗಿತ್ತು.
ಕುಮಾರಸ್ವಾಮಿ ತೋಟದ ತೆರವಿನ ವಿಚಾರ ಸಹಜವಾಗೇ ರಾಜಕೀಯ ಮೇಲಾಟಕ್ಕೂ ವೇದಿಕೆಯಾಗಿದೆ. ಜಮೀನು ತೆರವು ಪ್ರಕ್ರಿಯೆಗೆ ಪ್ರತಿಕ್ರಿಯೆ ನೀಡಿರುವ ಕುಮಾರಸ್ವಾಮಿ, ನನ್ನನ್ನೇ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಸಾಮಾನ್ಯ ಜನರ ಗತಿಯೇನು ಎಂದು ಪ್ರಶ್ನಿಸಿದ್ದಾರೆ. ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ, ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ, ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಈಗ ಅವರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ, ಬಿಡ್ಲಿ. ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ತೆಗೆದಿಡ್ಲಿ, ಏನಾದ್ರು ಮಾಡಿದ್ರೆ ತೆಗ್ದಿ ಎಲ್ಲರದ್ದು ರಿಲೀಸ್ ಮಾಡಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆ ಎಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನಂಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇಳಿ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇಳಿ ಮಕ್ಳ ಕೇಳಿ ಬರ್ಸ್ಕೊಬಿಟ್ಟವ್ರೆ, ಕಾಸು ಕೊಟ್ಬಿಟ್ಟು. ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಹೀಗೆ ಮಾತಿನ ಭರಾಟೆಗಳ ಮಧ್ಯೆಯೇ ಕುಮಾರಸ್ವಾಮಿ ವಿರುದ್ಧದ ಆರೋಪ ಬಲಗೊಳ್ಳುತ್ತಿದೆ. ಈ ಅಕ್ರಮ ಜಮೀನು ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಎನ್ನುವುದು ಈಗ ಎಲ್ಲರ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ 4 ವರ್ಷವೇ ಆಯಿತು. ಆದರೂ ಕೂಡ ದೊಡ್ಡಮನೆಯ ಹಿರಿ ಜೀವಕ್ಕೆ ಸತ್ಯವನ್ನೇ ಹೇಳಿಲ್ಲ. ಎಲ್ಲಿ ಅಪ್ಪು ಇಲ್ಲ ಅನ್ನೋದು ಗೊತ್ತಾದ್ರೆ ಇನ್ನೇನಾಗುತ್ತೋ ಅಂತ ಸಾವಿನ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. 50 ವರ್ಷ ಅಪ್ಪಪ್ಪ ಚೆನ್ನಾಗಿದೆಯಾ ಮನೆ, ನೀನು ಮಗು ಅನ್ಕೊಂಡಿದ್ದೀನಿ. ದೊಡ್ಡತನದಲ್ಲಿ ದೊಡ್ಡಮನೆ ದೊರೆ, ದಾನ ಧರ್ಮದಲ್ಲಿ ದೇವರ ಚಹರಿ. ಅಪ್ಪು ಅನ್ನೋದು ಬರೀ ಹೆಸರಲ್ಲ, ಅದೊಂದು ಶಕ್ತಿ, ನೊಂದು ಬೆಂದವರ ಪಾಲಿನ ದಿವ್ಯ ಜ್ಯೋತಿ. ಅಪ್ಪು ಆಗಲಿ 4 ವರ್ಷವೇ ಕಳೆದೋಯ್ತು. ಆದ್ರೂ ಅಪ್ಪು ಅಮರ ಅನ್ನೋ ಅಭಿಮಾನದ ತೇರು ಮಾತ್ರ ನಿಂತಿಲ್ಲ. ಕನ್ನಡಿಗರ ಮನಸ್ಸಿನಲ್ಲಿ ಇಂದು ಮುಂದು ಎಂದೆಂದು ಹಚ್ಚ ಹಸಿರಾಗಿರೋ ವ್ಯಕ್ತಿತ್ವ ಇವರದ್ದು. ಅಪ್ಪು ಇಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಅಪ್ಪು ಸಾವಿನ ಸುದ್ದಿ ದೊಡ್ಡಮನೆಯ ಹಿರಿಜೀವಕ್ಕೆ ಗೊತ್ತಿಲ್ಲ. ಅಪ್ಪು ಆಗಲಿ ಇಷ್ಟು ದಿನಗಳಾದ್ರೂ ಸೋದರತೆಗೆ ಅಪ್ಪು ಸಾವಿನ ಸುದ್ದಿ ಹೇಳಿಲ್ಲ. ಹೀಗಾಗಿಯೇ ಈ ಕ್ಷಣಕ್ಕೂ ಈ ಜೀವ ಅಪ್ಪು ಧ್ಯಾನ ಮಾಡ್ತಿದೆ. ಅಪ್ಪು ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗಪ್ಪ ಅಂತ ಪ್ರೀತಿಯಿಂದ ಕರೀತಿರೋದು. ಇವರು ಬೇರ್ಯಾರೂ ಅಲ್ಲ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಡ ಹುಟ್ಟಿದ ಸಹೋದರಿ. ಹೆಸರು ನಾಗಮ್ಮ ಅಂತ. 93 ವರ್ಷದ ನಾಗಮ್ಮ ಇರೋದು ರಾಜಹುಟ್ಟೂರು ದೊಡ್ಡ ಗಾಜನೂರಿನಲ್ಲಿ. ನಾಗಮ್ಮರಿಗೆ ಅಣ್ಣನ ಮಕ್ಕಳು ಅಂದ್ರೆ ಸ್ವಂತ ಮಕ್ಕಳಿಗಿಂತ ಪ್ರೀತಿ ಜಾಸ್ತಿ. ಅದರಲ್ಲೂ ಕಿರಿಮಗ ಅಪ್ಪು ಅಂದ್ರೆ ಪಂಚಪ್ರಾಣ. ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಶೂಟಿಂಗ್ಗೆ ಅಂತ ಹೋದಾಗಲೆಲ್ಲ ಮಕ್ಕಳನ್ನ ಇವರೇ ನೋಡ್ಕೊಳ್ತಿದ್ರು. ಕೈತುತ್ತು ಕೊಟ್ಟು ಹೆತ್ತವಳ ಪ್ರೀತಿ ಆರೈಕೆಯನ್ನ ಕೊಟ್ಟು ಲಾಲನೆ ಪಾಲನೆ ಮಾಡಿದವರು ಇದೇ ನಾಗಮ್ಮ. ಹೀಗಾಗಿ ಇವತ್ತಿಗೂ ಕೂಡ ಅಣ್ಣವರ ಮಕ್ಕಳಿಗೆ ಸೋದರತ್ತೆ ಅಂತ ಇನ್ನಿಲ್ಲದ ಪ್ರೀತಿ. ಅಪ್ಪು ಇದ್ದಾಗ ಸಮಯ ಸಿಕ್ಕಾಗಲೆಲ್ಲ ತಂದೆಯ ಹುಟ್ಟೂರಿಗೆ ಹೋಗಿ ಬರ್ತಿದ್ರು. ಗಾಜನೂರ್ನಲ್ಲೇ ಉಳ್ಕೊಂಡು ಅತ್ತೆ ಜೊತೆ ಕಾಲ ಕಳೀತಿದ್ರು. ಆದ್ರೀಗ ಅಪ್ಪು ಇಲ್ಲ. ಈ ವಿಷಯವನ್ನ ಯಾರೊಬ್ರು ಹೇಳಿಲ್ಲ. ಎಲ್ಲಿ ನಾಗಮ್ಮರಿಗೆ ಹೇಳಿದ್ರೆ ಆಘಾತವಾಗುತ್ತು ಅಂತ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ. ಹೀಗಾಗಿನೇ ಇವತ್ತಿನವರೆಗೂ ಅಪ್ಪು ಜೀವಂತವಾಗಿದ್ದಾರೆ ಅಂತಾನೆ ಈ ಜೀವ ನಂಬ್ಕೊಂಡಿದೆ. ನಿನ್ನೆ ಅಪ್ಪುಗೆ 50ನೇ ವರ್ಷದ ಹುಟ್ಟು ಹಬ್ಬ ಎಂದಾಗ ಅದೆಂಥ ಖುಷಿ ನೋಡಿ, ಅದೆಂಥ ಆನಂದ. ಅಪ್ಪು ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗುವಂತ ತಾಯಿ ಹೃದಯ ಭಾವುಕವಾಗಿತ್ತು. ಅಪ್ಪು 50 ವರ್ಷ ಅಪ್ಪಪ್ಪ ಚೆನ್ನಾಗಿದೆಯಾ ಮನೆ, ನೀನು ಮಗು ಅನ್ಕೊಂಡಿದ್ದೀನಿ. ನಾನು ಒಂದ್ಸಲ ಬಂದು ನೋಡ್ಕೊಂಡು ಹೋಗೋಕಂದನಲ್ಲ, ನೀನು ನೋಡ್ಬಿಡ್ತೀನಿ. ಆ ಇಷ್ಟದಲ್ಲೇ ಇದೆಯಾ, ದೊಡ್ಡವನಾಗಿದೆ, ನೋಡ್ಬಿಡ್ತೀನಿ. ಕೆಲ ದಿನಗಳ ಹಿಂದೆಯಷ್ಟೇ ಗಾಜನೂರಿಗೆ ಹೋಗಿದ್ದ ಶಿವಣ್ಣ ಸೋದರತ್ತೆಯ ಆಶೀರ್ವಾದ ಪಡೆದಿದ್ರು. ಆಗಲೂ ಕೂಡ ಎಲ್ಲೂ ಅಪ್ಪು ಬಗ್ಗೆ ಹೇಳಿರ್ಲಿಲ್ಲ. ಯಾರೇ ಹೋದ್ರೂ ಅಪ್ಪು ಬಗ್ಗೆ ಏನು ಮಾತನಾಡಲ್ವಂತೆ. ಹೀಗಾಗಿ ಸಿನಿಮಾ ಶೂಟಿಂಗ್ನಲ್ಲಿ ಅಪ್ಪು ಬ್ಯುಸಿಯಾಗಿದ್ದಾರೆ ಅಂತಾನೆ ನಾಗಮ್ಮ ಅಂದ್ಕೊಂಡಿದ್ದಾರೆ. ಭಾಳ ಪ್ರೀತಿ ನಾಗಮ್ಮ ಅವ್ರು ಕಂಡ್ತವ್ರು ಅಪ್ಪುಗೆ.
ತುಂಬ ಪ್ರೀತಿ. ಅದಕ್ಕೋಸ್ಕರ ಅವರು ಭಾಳ ಇದಾಗಿ ಅವ್ರು ಹೇಳಿಲ್ಲ ಇದುವರೆಗೂ. ನೆನ್ನೆ 50 ವರ್ಷದ ಹುಟ್ಟಿದಬ್ಬ ಅಂದ್ಬಿಟ್ಟು ನಮ್ಮ ಅಕ್ಕವ್ರ ಮಗ ಲಕ್ಕಿ ಗೋಪಾಲು ಈ ಥರ ಹೇಳೋವತ್ತೆ ನನಗೋಸ್ಕರ ತೋರ್ಸಪ್ಪ ಅಂತ ತೋರಿಸ್ತಾ ಇದ್ದಾರೆ. ಈಗ ದೊಡ್ಡಮನೆಯ ಹಿರಿಜೀವಕ್ಕೆ ನೋವಾಗಬಾರದು ಅನ್ನೋ ಕಾರಣಕ್ಕೆ ಇವತ್ತಿಗೂ ಅಪ್ಪು ಸಾವಿನ ಬಗ್ಗೆ ಹೇಳಿಲ್ಲ. ಈ ಹಿರಿಜೀವದ ಪಾಲಿಗಷ್ಟೇ ಅಲ್ಲ, ಇಡೀ ಕರುನಾಡಿಗರ ಪಾಲಿಗೂ ಅಪ್ಪು ಅಜರಾಮರ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.